ಭಾರತ ಮತ್ತು ಪಾಕಿಸ್ತಾನ ಕದನ ವಿರಾಮಕ್ಕೆ ಸಂಬಂಧಪಟ್ಟಂತೆ ಇನ್ನೇನು ಮಾತುಕತೆಗೆ ಕ್ಷಣಗಣನೆ ಆರಂಭವಾಗಿದೆ. ಎರಡು ದೇಶಗಳ ಡಿಜಿಎಂಒಗಳ ಮಹತ್ವದ ಸಭೆಗೆ ಕ್ಷಣಗಣನೆ ಆರಂಭವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದಲ್ಲಿ ಮಹತ್ವದ ಸಭೆ ಕೂಡ ಆರಂಭವಾಗಿದೆ. ಈ ಸಭೆಯಲ್ಲಿ ಭದ್ರತಾ ಸಲಹೆಗಾರ ಅಜಿತ್ ದೋವಲ್, ಸಿಡಿಎಸ್ ಮುಖ್ಯಸ್ಥರು ಭಾಗಿಯಾಗಿರ್ತಾರೆ. ಜೊತೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಕೂಡ ಇರ್ತಾರೆ. ಪ್ರಮುಖವಾಗಿ ಯಾವ ವಿಚಾರಗಳನ್ನ ಪ್ರಸ್ತಾಪ ಮಾಡಬೇಕು, ಯಾವ ಪ್ರಶ್ನೆಗಳನ್ನು ಎತ್ತಬೇಕು, ಷರತ್ತುಗಳ ಏನೆಲ್ಲ ವಿಧಿಸಬೇಕು, ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಕ್ಷಣಗಣನೆ ಕೂಡ ಆರಂಭವಾಗಿದೆ. ನರೇಂದ್ರ ಮೋದಿ ಅವರ ನಿವಾಸದಲ್ಲೂ ಕೂಡ ಒಂದು ರೀತಿಯಾಗಿ ಸಭೆ ಕೂಡ ಆರಂಭ ಮಾಡಿದ್ದಾರೆ. ಕೂಡ ಯಾವೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಬೇಕು. ಈಗಾಗಲೇ ಬಸವರಾಜ್ ಡೆಸ್ಕ್ ಲೈವ್ ಇಂದ ಜಾಯ್ನ್ ಆಗಿದ್ರು. ಅವರಿಗೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ವಿ. ಬಸವರಾಜ್, ಈಗಾಗಲೇ ನಾವು ಮಾತನಾಡ್ತಾ ಇದ್ವಿ, ಕೇಂದ್ರ ಸರ್ಕಾರ ಈಗಾಗಲೇ ಹಲವು ರಾಜತಾಂತ್ರಿಕ ನಿರ್ಧಾರಗಳನ್ನ ಕೂಡ ತೆಗೆದುಕೊಂಡು ಪಾಕಿಸ್ತಾನಕ್ಕೆ ಪೆಟ್ಟು ಕೊಟ್ಟಿದೆ. ಹಲವು ನಿರ್ಧಾರಗಳನ್ನ ಕೂಡ ತೆಗೆದುಕೊಂಡಿದ್ದಾರೆ. ಸಿಂಧು ನದಿ ನೀರನ್ನ ಬಂದ್ ಮಾಡೋದಾಗಿರ್ಬೋದು, ಜೊತೆಗೆ ವೀಸಾಗಳನ್ನ ಕ್ಯಾನ್ಸಲ್ ಮಾಡೋದಾಗಿರ್ಬೋದು, ಜೊತೆಗೆ ಪಾಕಿಸ್ತಾನಿ ಪ್ರಜೆಗಳನ್ನ ಅವರನ್ನ ಗಡೀಪಾರು ಮಾಡೋದಾಗಿರ್ಬೋದು, ಎಲ್ಲಾ ಪ್ರಮುಖ ರಾಜತಾಂತ್ರಿಕ ನಿರ್ಧಾರಗಳ ಮೂಲಕವಾಗಿ ಈಗಾಗಲೇ ಪಾಕಿಸ್ತಾನ ಒಂದು ಕಡೆ ಸೋತಿದೆ ಕೂಡ ರಾಜತಾಂತ್ರಿಕ ಮೂಲಕವಾಗಿ. ಜೊತೆಗೆ ಯುದ್ಧದ ಮೂಲಕವಾಗಿ ಕೂಡ ಪಾಕಿಸ್ತಾನಕ್ಕೆ ಪೆಟ್ಟನ್ನು ಕೊಡ್ತಾನೆ ಹೋಯ್ತು. ನಿರಂತರವಾಗಿ ಪಾಕಿಸ್ತಾನದ ಅಲ್ಲಿರ್ತಕ್ಕಂಥ ಸೇನಾ ನೆಲೆಗಳ ಮೇಲೆ ಟಾರ್ಗೆಟ್ ಮಾಡ್ತಾ ದೊಡ್ಡ ಮಟ್ಟಿಗೆ ಹಾನಿಯನ್ನುಂಟು ಮಾಡಿತು. ಜೊತೆಗೆ ಅವರ ಸೇನೆಗೂ ಕೂಡ ದೊಡ್ಡ ಮಟ್ಟಿಗೆ ಪೆಟ್ಟು ಕೊಡ್ತು. ಅವರ ನೆಲೆಯಲ್ಲಿರ್ತಕ್ಕಂಥ ಉಗ್ರಗಾಮಿಗಳನ್ನ ಅಲ್ಲಿಗೆ ಹೋಗಿ ಸ್ಪಷ್ಟವಾಗಿ ಹೊಡೆದು ಬಿಟ್ಟು ಬಂದರು. ಎಲ್ಲ ಒಂದು ರೀತಿಯಾಗಿ ಭಾರತಕ್ಕೆ ಜಯ ಸಿಗ್ತಾ ಇದೆ. ಒಂದು ರೀತಿಯಾಗಿ ಭಾರತ ಈ ಕದನ ವಿರಾಮಕ್ಕೆ ಏನಾದರೂ ಒಪ್ಪದೇ ಇದ್ದಿದ್ರೆ ಸಂಪೂರ್ಣವಾಗಿ ಪಾಕಿಸ್ತಾನ ಏನಾದರೂ ಸರ್ವನಾಶ ಆಗುವ ಎಲ್ಲಾ ಸಾಧ್ಯತೆ ಕೂಡ ಇತ್ತು ಅಲ್ವಾ ಬಸವರಾಜ್? ಏನ್ ಹೇಳ್ತೀರಾ ಬಸವರಾಜ್, ಈ ಬಗ್ಗೆ ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ಬಹುದು? ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ. ಶ್ರೀಕಾಂತ್, ಈಗಾಗಲೇ ಪಾಕಿಸ್ತಾನ ಯಾವಾಗ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿತ್ತು ಅದಕ್ಕೆ ತಕ್ಕ ಒಂದು ತಿರುಗೇಟನ್ನು ಕೂಡ ಭಾರತದ ಸೇನಾಪಡೆಗಳು ಕೂಡ ಕೊಟ್ಟಿರ್ತಕ್ಕಂಥದ್ದು. ಏನು ಪಾಕಿಸ್ತಾನದಿಂದ ಬಂದಿರತಕ್ಕಂಥ ಡ್ರೋನ್ಗಳೇನಿದ್ದಾವೆ ಆ ಡ್ರೋನ್ಗಳನ್ನು ಕೂಡ ಒಂದಿಷ್ಟು ನಾಶಪಡಿಸುವಂತಹ ಪ್ರಯತ್ನವನ್ನು ಕೂಡ ಭಾರತದ ಸೈನಿಕರು ಕೂಡ ಮಾಡಿರ್ತಕ್ಕಂಥದ್ದು. ನಮ್ಮ ಗಡಿಗೆ ಬರೋಕ್ಕಿಂತ ಮುಂಚಿತವಾಗಿ ಅವುಗಳನ್ನ ಹೊಡೆದು ಉಳಿಸುವಂತಹ ಒಂದು ಕಾರ್ಯವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಪಾಕಿಸ್ತಾನವು ಕೂಡ ಒಂದಿಷ್ಟು ಭಯದ ವಾತಾವರಣ ಕೂಡ ಸೃಷ್ಟಿಯಾಗಿರ್ತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಕದನ ವಿರಾಮದ ಒಂದು ಉಲ್ಲಂಘನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಇಲ್ಲಿಗೆ ನಿಲ್ಲಿ ಯುದ್ಧ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಪಾಕಿಸ್ತಾನ ತನ್ನ ನಿಲುವನ್ನು ವ್ಯಕ್ತಪಡಿಸ್ತಾ ಇವತ್ತು ಡಿಜಿಎಂಒ ಮಟ್ಟದ ಅಧಿಕಾರಿಗಳ ಸಭೆ ಕೂಡ ಇರುವಂಥದ್ದು. ಹಾಗಾಗಿ ಈ ಒಂದು ಸಭೆಯಲ್ಲಿ ಪ್ರಮುಖವಾಗಿ ಈಗ ಪಾಕಿಸ್ತಾನಕ್ಕೆ ನುಂಗಲಾರದ ತುತ್ತಾಗಿರ್ತಕ್ಕಂಥದ್ದು ಅದು ಸಿಂಧು ನದಿ ನೀರು ಒಂದು ಕಡೆ ಬಂದ್ ಮಾಡಿರ್ತಕ್ಕಂಥದ್ದು. ಆ ಒಂದು ನದಿ ನೀರು ಯಾಕಂತಂದ್ರೆ ಅಲ್ಲಿ ಕೂಡ ಒಂದಿಷ್ಟು ಮಳೆಯ ಒಂದು 15 ದಿನದಲ್ಲಿ ಮಳೆ ಆಗಲಿಲ್ಲಂತೆ ಸಾಕಷ್ಟು ನೀರಿನ ಹಾಹಾಕಾರ ಕೂಡ ಉಂಟಾಗುವಂತ ಎಲ್ಲ ಸಾಧ್ಯತೆ ಇರುವಂಥದ್ದು. ಇದರಿಂದ ಇಡೀ ಪಾಕಿಸ್ತಾನ ಆರ್ಥಿಕ ವ್ಯವಸ್ಥೆ ಕೂಡ ಪೆಟ್ಟು ಬೀಳುವಂಥದ್ದು ಕೂಡ ಇದೆ. ಯಾಕಂತಂದ್ರೆ ಬೇರೆ ಬೇರೆ ರಾಷ್ಟ್ರಗಳ ಸಹಾಯಹಸ್ತವನ್ನು ಕೂಡ ಪಡೆದುಕೊಳ್ಳಲಿಕ್ಕೆ ಮುಂದಾಗಿರ್ತಕ್ಕಂಥ ಪಾಕಿಸ್ತಾನಕ್ಕೂ ಕೂಡ ಅರಬ್ ದೇಶಗಳು ಕೂಡ ಸಹಿತ ಸಹಾಯವನ್ನ ಕೊಡ್ತಾ ಇಲ್ಲ ಅನ್ನುವಂಥದ್ದು. ಟರ್ಕಿ ದೇಶ ಮಾತ್ರ ಅವರಿಗೆ ಶಸ್ತ್ರಾಸ್ತ್ರಗಳನ್ನ ಪೂರೈಕೆ ಮಾಡ್ತಾ ಇದೆ. ಅದರ ಹೊರತಾಗಿ ಚೀನಾ ಕೂಡ ಮೊದಲಿಗೆ ಅವರಿಗೆ ಸಹಾಯಹಸ್ತನ ಮಾಡ್ತಾ ಇದ್ರು. ಆದ್ರೆ ಇದೀಗ ಚೀನಾದವರು ಕೂಡ ಅವರಿಗೆ ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಹಾಗಾಗಿ ಇದರಿಂದ ಪಾಕಿಸ್ತಾನ ತನ್ನ ಒಂದು ಶಕ್ತಿಯನ್ನ ಎಲ್ಲೋ ಒಂದು ಕಡೆ ಕುಗ್ಗಿಸುವಂತಹ ಪ್ರಯತ್ನ ಆಗ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಭಾರತದ ಜೊತೆಗೆ ಒಂದಿಷ್ಟು ಸಂಧಾನ ಮಾಡಿಕೊಳ್ಳುವಂತಹ ಪ್ರಯತ್ನ ಮಾಡೋಣ ಅನ್ನುವಂಥ ನಿರ್ಧಾರಕ್ಕೆ ಬಂದಂತೆ ಕಾಣ್ತಾ ಇದೆ. ಹಾಗಾಗಿ ಅಲ್ಲಿರ್ತಕ್ಕಂಥ ಪಾಕಿಸ್ತಾನದ ಪ್ರಧಾನಿ ಆಗಿರ್ತಕ್ಕಂಥ ಶರೀಫ್ ಅವರು ಕೂಡ ಈ ಬಗ್ಗೆ ಕಳವಳವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸದ್ಯಕ್ಕೆ ಸಿಗ್ತಾ ಇದೆ. ಹಾಗಾಗಿ ಇವತ್ತು ಮಧ್ಯಾಹ್ನ ನಡೀತಕ್ಕಂಥ ಡಿಜಿಎಂಒ ಮಟ್ಟದ ಅಧಿಕಾರಿಗಳ ಸಭೆ ಏನಿದೆ ಎರಡೂ ದೇಶಗಳ, ಅದರಲ್ಲಿ ಪ್ರಮುಖವಾಗಿ ಒಂದಿಷ್ಟು ಈ ಒಂದು ಉಗ್ರರನ್ನ ಒಂದ್ ಕಡೆ ನಾವು ಏನು ಈಗಾಗಲೇ ಮೋಸ್ಟ್ ವಾಂಟೆಡ್ ಉಗ್ರನ್ನು ಕೂಡ ನಮಗೆ ಭಾರತಕ್ಕೆ ಹಸ್ತಾಂತರ ಮಾಡಬೇಕು ಅನ್ನುವಂಥ ಬೇಡಿಕೆ ಒಂದು ಇರತಕ್ಕಂಥದ್ದು ನಮ್ಮ ಭಾರತ ದೇಶದ್ದು. ಮತ್ತೆ ಇನ್ನೊಂದು ಈ ರೀತಿಯಾಗಿರ್ತ ಉಗ್ರರ ಒಂದಿಷ್ಟು ಒಂದು ನೆಲೆಗಳನ್ನು ಕೂಡ ನಾಶಪಡಿಸುವಂತ ಪ್ರಯತ್ನವನ್ನು ಕೂಡ ಮಾಡಲಿಕ್ಕೆ ಕೂಡ ಸಹಕಾರಿ ಆಗಬೇಕು ಅನ್ನುವಂಥದ್ದು. ಮತ್ತೆ ಈ ಉಗ್ರವಾದವನ್ನು ಕೂಡ ನಿಲ್ಲಿಸಬೇಕು, ಉಗ್ರರ ಒಂದು ವಾದದ ವಿರುದ್ಧವಾಗಿ ಭಾರತ ನಿರಂತರವಾಗಿರ್ತಕ್ಕಂಥ ಹೋರಾಟ ಇದ್ದೇ ಇರುತ್ತೆ ಅನ್ನುವಂತಹ ಮಾತನ್ನು ಕೂಡ ಭಾರತ ದೇಶ ತನ್ನ ನಿಲುವನ್ನು ಸ್ಪಷ್ಟಪಡಿಸುವಂತ ಎಲ್ಲ ಸಾಧ್ಯತೆ. ಹಾಗಾಗಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲೂ ಕೂಡ ಈ ಡಿಜಿಎಂಒ ಮಟ್ಟದ ಅಧಿಕಾರಿಗಳ ಸಭೆಗಿಂತ ಮುಂಚಿತವಾಗಿ ಏನೆಲ್ಲ ಪಾಕಿಸ್ತಾನ, ಯಾಕಂತಂದ್ರೆ ಪಾಕಿಸ್ತಾನ ಒಂದ್ ಕಡೆ ಮಾತು ಆಡಿದಂತೆ ಅದು ನಡೆದುಕೊಳ್ಳೋದಿಲ್ಲ, ಒಂದ್ ರೀತಿಯಲ್ಲಿ ಉಲ್ಲಂಘನೆ ಮಾಡುವಂತ ಎಲ್ಲ ಸಾಧ್ಯತೆ ಇರುವಂತದ್ದು. ಹಾಗಾಗಿ ಅದಕ್ಕೆ ಒಂದು ಕಠಿಣವಾಗಿರ್ತಕ್ಕಂಥ ಷರತ್ತುಬದ್ಧ ಒಂದು ನಿಯಮಗಳನ್ನು ಕೂಡ ಹಾಕಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತೆ ವಿದೇಶಾಂಗ ಇಲಾಖೆ ಸಚಿವರಾಗಿರ್ತಕ್ಕಂಥ ಜೈಶಂಕರ್ ಅವರು ಮತ್ತೆ 3 ಸೇನಾ ಪಡೆಗಳ ಮುಖ್ಯಸ್ಥರ ಜೊತೆ ಕೂಡ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದಲ್ಲಿ ಕೂಡ ಸಭೆ ಕೂಡ ನಡೀತಿದೆ. ಆ ಸಭೆಯಲ್ಲಿ ಪ್ರಮುಖವಾಗಿ
ಪಾಕಿಸ್ತಾನಕ್ಕೆ ಏನೆಲ್ಲ ಒಂದು ಬೇಡಿಕೆ ಇಡಬೇಕು ಮತ್ತು ಪಾಕಿಸ್ತಾನದ ಷರತ್ತುಬದ್ಧ ಏನೆಲ್ಲ ಕಠಿಣವಾಗಿ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಸುದೀರ್ಘವಾಗಿರ್ತಕ್ಕಂಥ ಚರ್ಚೆ ನಡೆಸಿ ಮಧ್ಯಾಹ್ನ ನಡೀತಕ್ಕಂಥ DGO ಮಟ್ಟದ ಏನು ಅಧಿಕಾರಿಗಳ ಮಟ್ಟದ ಸಭೆ ಏನಿದೆ ಅದರಲ್ಲಿ ಪ್ರಮುಖವಾಗಿ ಭಾರತ ತನ್ನ ನಿಲುವನ್ನು ವ್ಯಕ್ತಪಡಿಸಲಿಕ್ಕೆ ಮುಂದಾಗುವಂಥದ್ದು ಶ್ರೀಕಾಂತ್.